ಹಾಯ್ ಫ್ರೆಂಡ್ಸ್, ನಾವು ಇರುವ ಯುಗದಲ್ಲಿ ಯಾವ ದೇವರು ಪೋಷಿಸುತ್ತಿದ್ದಾನೆ ಮತ್ತು ಹೀಗಿರುವ ಯುಗದಲ್ಲಿ ಧರ್ಮ ಎಷ್ಟಿದೆ, ಅಧರ್ಮ ಎಷ್ಟಿದೆ ಎಂದು ನಿಮಗೆ ಗೊತ್ತಾ? ಇದು ತಿಳಿಯಬೇಕೆಂದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸನಾತನ ಧರ್ಮದ ಪ್ರಕಾರ ಯುಗಗಳು ಸೈಕಲ್ ತರಹ ತಿರುಗುತ್ತಲೇ ಇರುತ್ತದೆ. ಒಟ್ಟು 4 ಯುಗಗಳಿವೆ. ಮೊದಲನೆಯದು ಸತ್ಯಯುಗ, ನಂತರ ತ್ರೇತಾಯುಗ, ಮೂರನೆಯದು ದ್ವಾಪರ ಯುಗ ಮತ್ತು ಕೊನೆಯದು ಕಲಿಯುಗ. ಈ 4 ಸೇರಿದರೆ ಒಂದು ಮಹಾಯುಗವಾಗುತ್ತದೆ. ಇದು 43,20,000 ವರ್ಷಗಳು ಸೇರಿದಂತೆ ಒಂದು ಮಹಾಯುಗವಾಗುತ್ತದೆ. ಅದೇ 1000 ಮಹಾಯುಗಗಳು ಸೇರಿದರೆ ಒಂದು ಬ್ರಹ್ಮದಿನವಾಗುತ್ತದೆ. ಇದು ಬಂದು 4.32 ಬಿಲಿಯನ್ ವರ್ಷಗಳು. ವಿಜ್ಞಾನದ ಪ್ರಕಾರ ಭೂಮಿಯ ವಯಸ್ಸು 4.54 ಬಿಲಿಯನ್ ವರ್ಷಗಳು, ಸೂರ್ಯನಿಗೆ 4.6 ಬಿಲಿಯನ್ ವರ್ಷಗಳು. ವೇದಗಳ ಲೆಕ್ಕಾಚಾರದಲ್ಲಿ ಇವು ಹೆಚ್ಚು ಕಡಿಮೆ ಹತ್ತಿರದಲ್ಲಿದೆ. ಇನ್ನು ಮೊದಲನೆಯದಾಗಿ ಸತ್ಯಯುಗ ಅಂದರೆ ಕೃತಯುಗ. ಇದರ ಬಗ್ಗೆ ಮಾತನಾಡೋಣ. ಇದರಲ್ಲಿ ಧರ್ಮ 100% ಇರುತ್ತದೆ. ಜೀವಿತಾವಧಿ ದೀರ್ಘಾಯುಷ್ಯವಾಗಿರುತ್ತದೆ. ಜ್ಞಾನ ಮತ್ತು ಶಾಂತಿಯಿಂದ ಕೂಡಿರುತ್ತಿತ್ತು. ಇದರಲ್ಲಿ ಪ್ರಧಾನ ದೇವರುಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಗಣೇಶ, ಸುಬ್ರಹ್ಮಣ್ಯ ಮತ್ತು ಅಯ್ಯಪ್ಪ ಸ್ವಾಮಿ. ಇದರಲ್ಲಿ ಆಧ್ಯಾತ್ಮಿಕ ಮಾರ್ಗ ಧ್ಯಾನ ಮತ್ತು ಯೋಗ ಆಗಿರುತ್ತದೆ. ವಿಷ್ಣು 4 ಅವತಾರಗಳನ್ನು ತಾಳುತ್ತಾನೆ: ಮತ್ಸ್ಯ, ಕೂರ್ಮ, ವರಹ ಮತ್ತು ನರಸಿಂಹ ಅವತಾರ. ಈ ಯುಗದ ವಯಸ್ಸು 17,28,000 ವರ್ಷಗಳು ಆಗಿರುತ್ತದೆ. ಎರಡನೆಯದು ತ್ರೇತಾಯುಗ. ಇದರಲ್ಲಿ ಧರ್ಮ 75% ಮತ್ತು ಅಧರ್ಮ 25% ಆಗಿರುತ್ತದೆ. ಕೋರಿಕೆಗಳು, ಸಾಮಾಜಿಕ ವ್ಯವಹಾರಗಳು ಹೆಚ್ಚಾಗುತ್ತದೆ. ಪ್ರಧಾನ ದೇವರುಗಳು ಶ್ರೀರಾಮ, ವಿಷ್ಣು, ಲಕ್ಷ್ಮಿ, ಬ್ರಹ್ಮ, ಶಿವ ಮತ್ತು ಹನುಮಂತ. ಇಲ್ಲಿ ಆಧ್ಯಾತ್ಮಿಕ ಮಾರ್ಗ, ಯಜ್ಞಗಳು ಮತ್ತು ಹೋಮಗಳು. ಇದರಲ್ಲಿ ರಾಮನ ಅವತಾರವೇ ವಿಷ್ಣು. ಪ್ರಧಾನ ಘಟನೆ ರಾಮಾಯಣ. ಈ ಯುಗದ ವಯಸ್ಸು 12,96,000 ವರ್ಷಗಳು ಆಗಿರುತ್ತದೆ. ಮುಂದಿನದು ದ್ವಾಪರ ಯುಗ. ಇದರಲ್ಲಿ ಧರ್ಮ 50% ಮತ್ತು ಅಧರ್ಮ 50%. ಪ್ರಜೆಗಳ ಮನಸ್ಸಿನಲ್ಲಿ ಭಕ್ತಿ ಮತ್ತು ಅಹಂಕಾರ ಎರಡೂ ಇರುತ್ತವೆ. ಆಚಾರಗಳು, ಪೂಜೆಗಳ ಮೂಲಕ ದೇವರನ್ನು ಸೇರಲೇಬೇಕು ಎಂಬ ಪ್ರಯತ್ನ ಶುರುವಾಗುತ್ತದೆ. ಶ್ರೀಕೃಷ್ಣ ಈ ಯುಗಕ್ಕೆ ಪ್ರಧಾನ ದೇವರು. ಪ್ರಧಾನ ಘಟನೆ ಮಹಾಭಾರತ ಯುದ್ಧ, ಕುರುಕ್ಷೇತ್ರ ಮತ್ತು ಭಗವದ್ಗೀತೆ. ಆಧ್ಯಾತ್ಮಿಕ ಮಾರ್ಗ, ಪೂಜೆಗಳು, ಕರ್ಮಕಾಂಡ ಮತ್ತು ನಾಮಸ್ಮರಣೆ. ಇಲ್ಲಿ ಕೃಷ್ಣನ ಅವತಾರವೇ ವಿಷ್ಣು. ಈ ಯುಗದ ವಯಸ್ಸು 8,64,000 ವರ್ಷಗಳು ಆಗಿರುತ್ತದೆ. ಇನ್ನು ಕೊನೆಯ ಯುಗ, ಈಗ ನಡೆಯುತ್ತಿರುವ ಯುಗವೇ ಕಲಿಯುಗ. ಇದರಲ್ಲಿ ಧರ್ಮ ಕೇವಲ 25% ಮಾತ್ರ ಇರುತ್ತದೆ ಮತ್ತು ಅಧರ್ಮ 75% ಆಗಿರುತ್ತದೆ. ಅವಿನೀತಿ, ಭ್ರಷ್ಟಾಚಾರ, ಅಜ್ಞಾನ ಮತ್ತು ಸ್ವಾರ್ಥ ಹೆಚ್ಚಾಗುತ್ತದೆ. ಭಕ್ತಿ ಮತ್ತು ಒಳ್ಳೆಯತನ ಕಡಿಮೆಯಾಗುತ್ತದೆ. ಇದು ಶುರುವಾಗಿ 5,127 ವರ್ಷಗಳು ಆಗಿದೆ. ಇನ್ನು 4,26,873 ವರ್ಷಗಳು ಉಳಿದಿದೆ. ಇಲ್ಲಿ ಆಧ್ಯಾತ್ಮಿಕ ಮಾರ್ಗ ಬಂದು ದೇವರ ನಾಮಸ್ಮರಣೆ. ವಿಷ್ಣುವು ಕಲ್ಕಿ ಭಗವಾನನಾಗಿ ಅವತಾರ ತಾಳುತ್ತಾನೆ. ಕಲಿಯುಗ ಕೊನೆಯದಲ್ಲಿ ಬರುತ್ತಾನೆ. ಇನ್ನು ಈ ಭೂಮಿ ಮತ್ತು ಸೂರ್ಯ ಸುಮಾರು 5 ಬಿಲಿಯನ್ ವರ್ಷಗಳವರೆಗೆ ಇರುತ್ತದೆ ಎಂದು ವೇದಗಳು ಮತ್ತು ವಿಜ್ಞಾನ ಹೇಳುತ್ತಿದೆ. ಅಲ್ಲಿಯವರೆಗೂ ಈ ಯುಗಗಳು ಬದಲಾಗುತ್ತಲೇ ಇರುತ್ತದೆ. ಮನುಷ್ಯರು ಕಲಿಯುಗ ಅಂತ್ಯವಾಗುವಷ್ಟರಲ್ಲಿ ಹೇಗಿರುತ್ತಾರೆ, ಅಷ್ಟೊತ್ತಿಗೆ ಏನೇನು ಬದಲಾವಣೆಗಳು ಸಂಭವಿಸಬಹುದು? ಅವಿನೀತಿ ಮತ್ತು ಅನ್ಯಾಯಗಳು ಇನ್ನೂ ಹೆಚ್ಚಾಗುತ್ತಾ? ರೋಬೋಟ್ಗಳು ಮನುಷ್ಯರನ್ನು ಆಳುತ್ತವೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಏನು ಯೋಚಿಸದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ.